ಎಸ್ ಜಾರಕಿ, ನ್ಯಾಯವಾದಿ ಹಾಗೂ ರಾಷ್ಟ್ರೀಯ ವಕ್ತಾರರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ. ಈ ಮೂಲಕ ತಮಗೆ ತಿಳಿಪಡಿಸೋದೆಂದರೆ, ನಮ್ಮ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಸದ್ಗುರು ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಅವರ ದಿವ್ಯ ಮಾರ್ಗದರ್ಶನದಲ್ಲಿ ಈಗೇನು ಮುಂಬರುವ ಲೋಕಸಭಾ ಚುನಾವಣೆ 2024ರ ಈ ಒಂದು ರಾಷ್ಟ್ರವ್ಯಾಪಿ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಅಮೂಲ್ಯಾಗ್ರ ಬದಲಾವಣೆಗೆ ಆಗ್ರಹಿಸಿ, ಅಂದರೆ ಆ ಬದಲಾವಣೆ ಮೂಲಕ ಒಂದು ಪಾರದರ್ಶಕ ಚುನಾವಣೆ, ಅದರೊಂದಿಗೆ ನ್ಯಾಯಸಮ್ಮತವಾದ ನಿಷ್ಪಕ್ಷಪಾತವಾದ ಚುನಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ಹಲವಾರು ಅಂಶಗಳು ಒಳಗೊಂಡ ಒಂದು ಮನವಿ ಪತ್ರ ಸಮಿತಿಯ ಒಂದು ಮುಖಂಡರಿಂದ ನಿನ್ನೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರ ಮೂಲಕ ಭಾರತ ಸರ್ಕಾರದ ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತರಿಗೆ ಲಿಖಿತವಾಗಿ ಮನವಿ ಸಲ್ಲಿಸಲಾಯಿತು. ಆ ಮನವಿ ಪತ್ರದಲ್ಲಿ ನಾವು ಕೇಳಿಕೊಂಡ ವಿಷಯ ಏನಪ್ಪ ಅಂದರೆ, ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಏನು ಜಾರಿಯಾಗುತ್ತಲ್ಲ, ಆ ದಿನದಿಂದ ಚುನಾವಣೆ ಫಲಿತಾಂಶ ಬರುವವರೆಗೆ ಸಂಪೂರ್ಣ ಭಾರತ ದೇಶದಲ್ಲಿ ಸರಾಯಿ, ಗುಟ್ಕಾ, ತಂಬಾಕು, ಸಿಗರೇಟ್ ಈ ಥರದ ಎಲ್ಲ ಮಾದಕ ಪದಾರ್ಥಗಳ ತಯಾರಿಕೆ, ಮಾರಾಟವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲು ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ನೀತಿ ಸಂಹಿತೆಯೊಂದಿಗೆ ಒಂದು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಈ ಕೋಡ್ ಆಫ್ ಕಂಡಕ್ಟ್ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭವಾಗಿ ಚುನಾವಣೆ ಫಲಿತಾಂಶದವರೆಗೆ ಧಾಬಾ, ಕ್ಲಬ್, ಪಬ್ ಮತ್ತು ಬಿಯರ್ ಬಾರ್ಗಳು ಇವುಗಳ ಒಂದು ವ್ಯವಹಾರವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು. ಮತ್ತು ವಿಶೇಷವಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಡಿಜಿಟಲ್ ಪೇಮೆಂಟ್ ಮುಖಾಂತರ, ಅಂದರೆ ಗೂಗಲ್ ಪೇ, ಫೋನ್ಪೇ ಮುಖಾಂತರ ಅತಿಯಾದಂಥ ಒಂದು ಹಣದ ವ್ಯವಹಾರ ಮಾಡೋದ್ರ ಮೂಲಕ ಮತದಾರರನ್ನು ಸೆಳೆಯಲು ಹಲವಾರು ಪಕ್ಷಗಳು ಮುಖಂಡರೇನು ಒಂದು ರೂಢಿ ಅನುಸರಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕಡಿವಾಣ ಹಾಕೋಕ್ಕೆ ಈ ಡಿಜಿಟಲ್ ಪೇಮೆಂಟ್ ಮೇಲೂ ಕೂಡ ಒಂದು ಕಟ್ಟುನಿಟ್ಟಿನ ನಿಗಾ ಇಡಬೇಕು, ರಿಸ್ಟ್ರಿಕ್ಷನ್ಸ್ಗಳು ಹಾಕಬೇಕಂತ ಒಂದು ಸೂಕ್ತ ಮನವಿ ಪತ್ರ ಸಲ್ಲಿಸಿದ್ದೇವೆ. ವಿಶೇಷವಾಗಿ ಹೇಳಬೇಕಪ್ಪ ಅಂದರೆ, ನಮ್ಮ ದೇಶದ ಸಂವಿಧಾನ ಈ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆನೇ ರಾಜ ಆಗಿದ್ದಾನೆ. ಈ ಒಂದು ರಾಜನಾಗಬೇಕಾದ್ರೆ ಸಂವಿಧಾನ ಪ್ರತಿಯೊಬ್ಬ ಭಾರತೀಯನಿಗೆ ಒಂದು ಅಮೂಲ್ಯವಾದಂಥ ಮತದಾನದ ಹಕ್ಕು ನೀಡಿದೆ. ಆ ಅಮೂಲ್ಯವಾದಂಥ ಮತದಾನದ ಹಕ್ಕು ಪ್ರತಿಯೊಬ್ಬ ಭಾರತೀಯ ದೇಶದ ಭವಿಷ್ಯ ನಿರ್ಮಿಸೋದಕ್ಕಾಗಿ, ತನ್ನ ಪರಿವಾರದ ಭವಿಷ್ಯಕ್ಕಾಗಿ, ದೇಶದ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ ಒಂದು ಜಾಗೃತ ರೀತಿಯಲ್ಲಿ ಇದ್ಕೊಂಡು ಒಬ್ಬ ಯೋಗ್ಯ ದೇಶ ಸೇವಕ, ಸಮಾಜ ಸೇವಕ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂಥ ಯೋಗ್ಯ ಅಭ್ಯರ್ಥಿಗೆ ಜಾಗೃತವಾಗಿ ಮತದಾನ ಮಾಡಬೇಕು. ದುರ್ದೈವ ಏನಪ್ಪ ಅಂದರೆ, ನಾವು ಹಲವಾರು ಚುನಾವಣೆಯಲ್ಲಿ ನೋಡಿದ್ದೇವೆ, ಈ ಚುನಾವಣೆ ಬತ್ತಂದರೆ ಸಾರಾಯಿ ಕುಣಿತ ಹೆಚ್ಚಾಗಿ ನಡೆಯುತ್ತೆ. ಚುನಾವಣೆ ಬತ್ತಂದರೆ ಧಾಬಾಗಳು ಫುಲ್ಲಾಗಿ ಹೋಗುತ್ತೆ, ಕ್ಲಬ್ಗಳು ಫುಲ್ಲಾಗಿ ಹೋಗುತ್ತೆ, ಈ ಪಬ್ಗಳು ಫುಲ್ಲಾಗಿ ಹೋಗುತ್ತೆ. ಈ ದೇಶದ ಭವಿಷ್ಯ ನಿರ್ಮಿಸಬೇಕಾದಂಥ ಮತದಾರರನ್ನು ಆಮಿಷ ಒಡ್ಡಿ ಸೆಳೆಯುವ ಕೆಲವೊಂದು ರಾಜಕೀಯ ಪಕ್ಷಗಳು ಮತ್ತು ಕ್ಯಾಂಡಿಡೇಟ್ಗಳ ಈ ಒಂದು ರೂಢಿ ಏನಿದೆಯಲ್ಲ, ಇದು ನಿರ್ಬಂಧಿಸುವುದಕ್ಕಾಗಿಯೇ ನಾವು ಇದೊಂದು ಜಾಗೃತಿಯ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ದೇಶ ಬಾಂಧವರಿಗೆ ವಿಶೇಷವಾಗಿ ತಿಳಿಸಿದೆ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಸ್ವಾತಂತ್ರ್ಯ ವೀರ ಹೋರಾಟಗಾರರು ತಮ್ಮ ಅಮೂಲ್ಯವಾದ ಜೀವದ ಬಲಿದಾನ ನೀಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಯಾರೂ ಭಾರತೀಯರು ಬಲಿದಾನ ನೀಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನಮಗೆ ಸಿಕ್ಕಂಥ ಸ್ವಾತಂತ್ರ್ಯವನ್ನು ಸದಾ ಉಳಿಸಿಕೊಂಡು ಹೋಗಲು, ದೇಶದ ಗೌರವವನ್ನು ಕಾಪಾಡಲು ಮತ್ತು ನಮ್ಮ ಸಮಾಜದ ಒಳಿತಿಗೆ, ಪರಿವಾರದ ಒಳಿತಿಗೆ ಮತ್ತು ದೇಶದ ಅಭಿವೃದ್ಧಿಗಾಗಿ ನಾವೇನು ಮಾಡಬೇಕು? ಬಲಿದಾನ ಮಾಡಬೇಕಾಗಿಲ್ಲ, ಯೋಗ್ಯರಿಗೆ ಜಾಗೃತ ಇದ್ದು ಮತದಾನ ಮಾಡಬೇಕಾಗಿದೆ. ಅದಕ್ಕಾಗಿ ಸಮಸ್ತ ದೇಶದ ಬಾಂಧವರು ಮತದಾನದ ದಿವಸ ಜಾಗೃತಿಯಿಂದ, ನಶೆ ಮುಕ್ತ, ನಶೆದಾಗ ಏನೂ ಮಾಡಬಾರ್ದು, ಜಾಗೃತಿಯಿಂದ ಮತದಾನ ಮಾಡಿಸ್ಬೇಕು. ಮತ್ತು ವಿಶೇಷವಾಗಿ ಅವತ್ತು ಹಾಲಿಡೇ ಇದೆ, ಮತದಾನ ದಿವಸ ರಜೆ ಇದೆ ಅಂತ ತಿಳ್ಕೊಂಡು ನಾವು ನಮ್ಮ ಕುಟುಂಬದವರು 1 ಡೇ 2 ಡೇ ಪಿಕ್ನಿಕ್ಕಿಗೆ ಹೋಗಿ ಮಜಾ ಮಸ್ತಿಯಲ್ಲಿ ತೊಡಗಿದ್ರೆ 5 ವರ್ಷದ ನಮ್ಮ ಭವಿಷ್ಯ ನಾವು ಹಾಳು ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ಸಮಸ್ತ ಎಲ್ಲ 140 ಕೋಟಿ ಭಾರತೀಯರಲ್ಲಿ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿಯವರ ಸಂಸ್ಥಾಪಿತ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಸಂಪೂರ್ಣ ದೇಶದಲ್ಲಿ ಮತದಾನ ಜಾಗೃತಿ ಅಭಿಯಾನ ಮಾಡುವುದರೊಂದಿಗೆ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ತಪ್ಪದೆ ಮತದಾನ ಮಾಡಿ, ಜಾಗೃತರಾಗಿ ಮತದಾನ ಮಾಡಿ, ಯಾವುದೇ ರೀತಿಯಿಂದ ಆಮಿಷಕ್ಕೆ ಒಳಗಾಗಬೇಡಿ. ನಮಗೆ ಜಾತಿ, ಮತ, ಹಣ ಇವೆಲ್ಲ ಬಲಗಳಿಗಿಂತ ದೇಶ ಮುಖ್ಯ. ದೇಶ ಉಳಿದರೆ ಜಾತಿ, ಮತ, ಪಕ್ಷ, ಪಂಥ, ನಮ್ಮ ಆಸ್ತಿ ಪಾಸ್ತಿ ಉಳಿಯುತ್ತೆ. ದೇಶ ಉಳಿದಿಲ್ಲ ಅಂದರೆ ಯಾವುದಕ್ಕೂ ಉಳಿಗಾಲಿಲ್ಲ. ಅದಕ್ಕಾಗಿ ಪೂಜ್ಯರು ಹೇಳ್ತಾರೆ, ದೇಶವೇ ನಮ್ಮ ಮನೆ, ದೇಶವೇ ನಮ್ಮ ಪರಿವಾರ ಅಂತ.
ನಮ್ಮ ಈ ಒಂದು ತತ್ವ ಸಿದ್ಧಾಂತ ಸಮಸ್ತ ದೇಶ ಬಾಂಧವರು ನಾವೆಲ್ಲರೂ ಕೂಡ ದೇಶದ ಹಿತಕ್ಕಾಗಿ ಪಾಲಿಸುವುದರೊಂದಿಗೆ ಒಂದು ಸದೃಢ ರಾಷ್ಟ್ರ ನಿರ್ಮಾಣವಾಗಿ ಈ ತಾಯಿ ಭಾರತಾಂಬೆಯ ಗೌರವ ಇಡೀ ವಿಶ್ವದಲ್ಲಿ ರಾರಾಜಿಸುವಂತೆ ಮಾಡುವ ಒಂದು ದೊಡ್ಡ ಕರ್ತವ್ಯ ನಮ್ಮ ಮೇಲಿದೆ ಅಂತ ಹೇಳ್ತಾ, ಆ ಕರ್ತವ್ಯ ನಾವೆಲ್ಲರೂ ಭಾರತೀಯರು ಈ 2024ರ ಲೋಕಸಭಾ ಚುನಾವಣೆ ಮೂಲಕ ನಾವೆಲ್ಲರೂ ಕೂಡಿಕೊಂಡು ಒಂದು ಹೊಸ ದಿಕ್ಸೂಚಿ ಬರೆಯುವ ರೀತಿಯಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಭಾರತದ ಪ್ರಜಾಪ್ರಭುತ್ವವನ್ನು ಇಡೀ ವಿಶ್ವಕ್ಕೆ ಹೆಮ್ಮರವಾಗುವ ಮತ್ತು ಒಂದು ಮಾದರಿಯಾಗುವ ನಿಟ್ಟಿನಲ್ಲಿ ನಾವೆಲ್ಲ ಕಾಪಾಡಿಕೊಂಡು ಹೋಗಲು ಒಂದು ದಿಟ್ಟ ಹೆಜ್ಜೆ ಇಡೋಣ ಅಂತ ತಮ್ಮಲ್ಲಿ ಕೋರಿಕೊಳ್ಳುವುದರೊಂದಿಗೆ ಪಾನ ನಿಷೇಧ ಮಾಡಬೇಕು, ಈ ತಂಬಾಕು ಗುಟ್ಕಾ ಡ್ರಗ್ಸ್ ಇವೆಲ್ಲ ನಿಷೇಧ ಮಾಡಬೇಕು. ಈಗಾಗಲೇ ತಮಗೆ ಗೊತ್ತಿದೆ, ಇಂಡಿಯಾದಲ್ಲಿ ಪಂಜಾಬ್, ಪಾಕಿಸ್ತಾನ ಬಾರ್ಡರ್ ಇರೋ ಪಂಜಾಬ್ ಅಂತಲ್ಲೆಲ್ಲ ಏನಾಗ್ತಾ ಇದೆ, ಅಧಿಕ ಪ್ರಮಾಣದಲ್ಲಿ ಮಾದಕ ವಸ್ತುಗಳ ಒಂದು ಉಪಯೋಗ ಆಗೋದ್ರಿಂದ ನಮ್ಮ ಸದೃಢವಾದಂಥ ಯುವಶಕ್ತಿ ಏನಾಗ್ತಾ ಇದೆ, ಆರೋಗ್ಯ ಕಳ್ಕೊಳ್ತಾ ಇದ್ದಾರೆ. ಇದು ಕೇವಲ ಪಂಜಾಬಿಗೆ ಹಾನಿ ಅಲ್ಲ, ಪಂಜಾಬಿನ ಪರಿವಾರದವರಿಗೆ ಹಾನಿ ಅಲ್ಲ, ಸಂಪೂರ್ಣ ನಮ್ಮ ದೇಶಕ್ಕೆ ಹಾನಿ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಸರ್ಕಾರ ಈಗ ಎಚ್ಚೆತ್ಕೊಳ್ಬೇಕು, ನಾವು ಜನ ಕೂಡ ಎಚ್ಚೆತ್ಕೊಳ್ಬೇಕು. ಸರ್ಕಾರ ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಕ್ಕೆ ನಾವು ಕೂಡ ಸಪೋರ್ಟ್ ಆಗಿರಬೇಕು. ಯಾಕಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಬೇರೆ ಅಲ್ಲ, ಪ್ರಜೆಗಳ ಬೇರೆ ಅಲ್ಲ. ಪ್ರಜೆಗಳಿಂದ ಆಯ್ಕೆಯಾಗದಂಥ ಪ್ರತಿನಿಧಿಗಳೇ ಸರ್ಕಾರ ರಚಿಸ್ತಾರೆ. ಆ ನಿಟ್ಟಿನಲ್ಲಿ ಒಬ್ಬರಿಗೊಬ್ಬರು ಸಹಕಾರದೊಂದಿಗೆ ಕೇವಲ ಕ್ಷಣಿಕ ವ್ಯಾಪಾರ ಗಳಿಕೆ ನೋಡದೆ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಒಂದು ಈ ದೇಶದ ಒಂದು ದೊಡ್ಡ ಭವಿಷ್ಯ, ಮುಂಬರುವ ಪೀಳಿಗೆಯ ಆರೋಗ್ಯಗಳ ಭವಿಷ್ಯ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇಂಥ ಉತ್ತಮ ನಿರ್ಧಾರಗಳಿಗೆ ಎಲ್ಲರೂ ಕೈ ಜೋಡಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಅಂದರೆ ಜನರಿಗೆ ಏನು ಅನುಕೂಲ ಆಗುತ್ತೆ ಅಂದರೆ, ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಯೋಗ್ಯತೆಯ ಮೇಲೆ, ಆತನ ಪ್ರಾಮಾಣಿಕತೆ ಮೇಲೆ ಚುನಾವಣೆ ನಿಲ್ಲಲು ನಮ್ಮ ಸಂವಿಧಾನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಹಕ್ಕನ್ನು ನೀಡಿದೆ. ಇಲ್ಲಿ ಶ್ರೀಮಂತರು ಬಡವರು ಅಂತ ಯಾವುದೂ ಭೇದ ಭಾವ ಇಲ್ಲ. ಅಂಥ ಸಂದರ್ಭದಲ್ಲಿ ದೇಶ ಸೇವೆ ಮಾಡಲು ಒಬ್ಬ ಸರಳ ಬಡತನದಲ್ಲಿದ್ದರೂ ಸಹಿತ ಒಂದು ಉತ್ಸಾಹಿ ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ತಾವು ಹಣಬಲ, ತೋಳ್ಬಲ, ಈ ಜಾತಿ ಬಲ ಇವುಗಳನ್ನೆಲ್ಲ ಮೀರಿ ದೇಶ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಉತ್ತಮ ನೀತಿ ಸಂಹಿತೆಯ ವ್ಯವಸ್ಥೆಯಲ್ಲಿ ಚುನಾವಣೆಗೆ ನಿಂತರೆ ಅಂಥಲ್ಲಿ ಒಂದು ಜಾಗೃತವಾದಂಥ ಮತದಾನ ಆದರೆ ಯೋಗ್ಯರು ಆಯ್ಕೆ ಆಗ್ತಾರೆ. ಅಂಥ ಯೋಗ್ಯರಲ್ಲಿ ದೇಶದ ಹಲವಾರು ಕೋಟ್ಯಾಂತರ ಜನರು ಬರ್ತಾರೆ. ಅಂಥವರಿಗೆ ಈ ಒಂದು ನೀತಿ ಸಂಹಿತೆ ಜಾರಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ವಿಶೇಷವಾಗಿ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಗೌರವ ಬರುತ್ತೆ. ಮತ್ತು ಕೆಲವೊಬ್ರು ಕೇಳ್ತಾ ಇದ್ದಾರೆ, ಎಲ್ಲ ಈ 40-45 ದಿವಸ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ಅಂತಲ್ಲಿ ಸರಾಯಿ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ, ಗುಟ್ಕಾ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ, ಧಾಬಾ, ಪಬ್, ಕ್ಲಬ್ ಇವೆಲ್ಲ ಬಂದ್ ಮಾಡಿದ್ರೆ ವ್ಯಾಪಾರ ನಿಲ್ಲುತ್ತೆ, ಅವರೆಲ್ಲ ಎಷ್ಟೋ ಜನರಿಗೆ ನಿರುದ್ಯೋಗ ಆಗುತ್ತೆ, ತೊಂದರೆ ಆಗುತ್ತೆ. ಯಾಕಂದರೆ ಬ್ಯಾಂಕ್ ಲೋನ್ ಮಾಡಿ ಅವರೆಲ್ಲ ಬಿಸ್ನೆಸ್ ಮಾಡ್ತಿರ್ತಾರೆ, ಕಷ್ಟ ಆಗುತ್ತೆ. ನಿಜ, ಅವರಿಗೆ ಈ ಒಂದು ಮಾಲೀಕರಿಗೆ ಕಷ್ಟ ಆಗುತ್ತೆ, ನಿಜ. ಆದರೆ ತಮಗೆಲ್ಲ ಗೊತ್ತಿರುವಂಥ ವಿಷಯ, ಕೋವಿಡ್-19 ಸಂದರ್ಭದಲ್ಲಿ ಸಂಪೂರ್ಣ ದೇಶದ ಹಿತಕ್ಕಾಗಿ, ದೇಶದ ನಾಗರಿಕರ ಆರೋಗ್ಯದ ಹಿತವನ್ನು ಕಾಪಾಡಲು ಲಾಕ್ಡೌನ್ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವುದರೊಂದಿಗೆ ಇವೆಲ್ಲ ಅಂಗಡಿಗಳನ್ನು ಬಂದ್ ಮಾಡಿದರು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ಕೊಂಡು ಒಂದು ದೇಶದ ಹಿತಕ್ಕಾಗಿ ನಾವು ಒಂದು ಸ್ಯಾಕ್ರಿಫೈ ಅಂದರೆ ಒಂದು ತ್ಯಾಗದ ಮೂಲಕ ಇವತ್ತು ನಾವು ದೇಶ ಸುರಕ್ಷಿತವಾಗಿದ್ದೇವೆ. ಈ ಬಾರಿ ಒಂದು ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷಪಾತ, ಪಾರದರ್ಶಕ ಚುನಾವಣೆ ಮಾಡೋದರೊಂದಿಗೆ ನಮ್ಮ ಈ ಚುನಾವಣಾ ಆಯೋಗ ಇಡೀ ವಿಶ್ವಕ್ಕೆ ಮಾದರಿ ಆಗಲಿದೆ ಎಂಬ ಆಶಾಭಾವನೆ ನಮಗಿದೆ. ಸರಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.